ಗೊತ್ತಾಯ್ತು ನನಗೆ, ನಾ ಅದನ್ನೇ ಹೇಳಿದೆ ಆಕಿ. ರೈಟ್ ಸ್ನೇಹಿತರೆ, ಗಂಟೆ 11:45 ಆಗೈತಿ. ಪಟ ಆಲ್ ರೈಟ್ ಸ್ನೇಹಿತರೆ, ಸೊ ವರ್ಕ್ಶಾಪಿಗೆ ಫಸ್ಟ್ ಟೈಮ್ ಹೊಂಟೇವಿ. ಬಟ್ ಪಪ್ಪ ಅನ್ನತ್ತಿದ್ರೆ ಅಲ್ಲಿ ಏನೋ ಮಷಿನರಿ ಎಲ್ಲ ಫ್ಯಾಕ್ಟ್ರಿ ಹೋಗಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರು. ನೋಡ್ರಿ, ಈ ಬ್ಲಾಗ್ನ ನಮ್ಗೆ ಏನು ಕಲಿಯಾಕೆ ಸಿಗ್ತಂದ್ರೆ, ಜೀವನದಾಗ ಯಾವ ಏಜನ್ನು ಸಣ್ಣದಲ್ಲ ದೊಡ್ಡದಲ್ಲ, ಏಜ್ ಇಸ್ ಜಸ್ಟ್ ನಂಬರ್ ಅಂತಾರೆ. ಸೊ ನೋಡಿರಿ, ನಾನು ಒಂದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಗೊತ್ತೈತಿ. ನಮ್ಮ ಅಪ್ಪಾಜಿ ಕೂಡ ಒಂದು ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದರು ಎಟ್ ದ ಏಜ್ ಆಫ್ 58. ಬರ್ರಿ ನೋಡೋಣ ಏನಂತೇಳಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಬರ್ರಿ, ಇವತ್ತು ನಿಮ್ಮ ದಿನ ಸೂಪರ್ ಆಗೋದೈತಿ. ಇವತ್ತು ನಾಳೆ ಮೋಸ್ಟ್ಲಿ ವ್ಲಾಗ್ ಕೂಡಿ ಬರ್ಬೋದು, ಬಿಕಾಸ್ ಇವತ್ತು ಜಾಸ್ತಿ ವ್ಲಾಗ್ ಶೂಟ್ ಮಾಡೋದು ಪ್ಲ್ಯಾನ್ ಇಲ್ಲ ಅಂದು. ಬರ್ರಿ, ಸೂಪರಾಗಿ ಬ್ರೇಕ್ಫಾಸ್ಟ್ ಏನೈತಿ ನೋಡೋಣಂತ. ಸೊ ಮಸ್ತ್ ಶಂಕರಪಾಳೆ, ಚಕ್ಲಿ, ಉಂಡಿ, ಸ್ವಲ್ಪ ಅವಲಕ್ಕಿ ಆ್ಯಂಡ್ ಉಪ್ಪಿಟ್ಟು. ಓಕೆ, ಗಂಟೆ 9:40 ಆಗೈತೆ. ಸೊ ನೋಡ್ರಿ, ಮನೆ ಮುಂದೆ ಫ್ರೆಶ್ ಗಿಡಗಳು ಆ್ಯಂಡ್ ಈ ಡೆಕೋರೇಷನ್ ಎಷ್ಟು ಚಂದ ಕಾಣತ್ತೆ. ಅಷ್ಟೇ ಸಿಂಪಲ್ ಇದ್ದರೂ ಚಲೋ ಕಾಣೋದು. ರೈಟ್, ಸೊ ಮಸ್ತ್ ನೋಡ್ರಿ, ಯಾಕೆ ಮಾಡಿದೆ, ತಲೆ ಸ್ನಾನ ಮಾಡಿದೆ ಅಂತ. ಹಾ ಏನು ಫ್ರೆಶ್ ಫೀಲ್ ಆಗತ್ತೆ. ಸೊ ಪಟ ಹೋಗೋಣ ಅಂತ, ದೇವ್ರ ನಮಸ್ಕಾರ ಮಾಡೋಣ ಅಂತ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಆಫೀಸ್ ವರ್ಕ್. ಸೊ ಬರ್ರಿ, ಪಟ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋಣ ಅಂತ. ಇದಲ್ಲ, ಇದು ನಮ್ಮ ನೀರು. ಒಂದು ಬ್ಲ್ಯಾಕ್ ಕಾಫಿ ರೆಡಿ ಆಯ್ತು. ನಾ ಮ್ಯಾಲೆ ಇರ್ತೀನಿ. ಇವತ್ತು ನಾನು ಭಯಂಕರ ಆಫೀಸ್ ಕೆಲಸಗಳದಾವ. ಆ್ಯಂಡ್ ಐಶ್ವರ್ಯ ಏನು ಮಾಡ್ತಾವ ಗೊತ್ತು, ನಮ್ಮಲ್ಲಿ ಎಲ್ಲ ಮಿಕ್ಸ್ ಮಾಡಿ ಒಮ್ಮೆ ಇಟ್ಬಿಡ್ತಾವೆ. ಅದ್ರಾಗೂ ಏನು ಗಂಟೆ ಆಗಂಗಿಲ್ಲ. ಗೊತ್ತಾಯ್ತು ನನಗೆ, ನಾ ಅದನ್ನೇ ಹೇಳಿದೆ ಆಕಿ. ಆಕೆ ಅಂದ್ರೆ ಟೈಮ್ ಉಳಿತದೆ ಹೆಂಗೆ ಮಾಡಿದ್ರೆ ಅಂತ ಅಂದು. ಬೆಚ್ಚ ನೀರು ಹಾಕ್ಬೇಕು. 1:15 ಎಲ್ಲಿ ಆರಾಮತ್ತ ಅಂದ್ರೆ ಅವ್ರವ್ರ ಜಾಬ್ ಅವ್ರಿಗೆ ಇದು ಇರ್ತತೆ, ಪ್ರೀತಿ ಇರ್ತತೆ. ಪ್ರೀತಿ ಅಲ್ಲ, ಪ್ರೆಷರ್. ನಿನಗೆ ಪ್ರೀತಿ ಐತೆ, ನಿನಗೆ ಪ್ರೀತಿ ಐತೆ, ಪ್ರೆಷರ್ ಐತೆ. ಪ್ರೀತಿ ಐತೆ, ಪ್ರೆಷರ್ ಐತೆ, ಗೊತ್ತಿಲ್ಲ. ನಿಮಗೆ ಪ್ರೀತಿ ಐತೆ, ಪ್ರೆಷರ್ ಐತೆ, ಏನೂ ಇಲ್ಲ ಅವ್ರಿಗೆ. ಅಂದ್ರೆ ನಿನಗೆ ಪ್ರೆಷರ್ ಐತೆ. ನನಗಂತೂ ಫುಲ್ ಪ್ರೀತಿ ಐತೆ ನೋಡ್ರಿ. ನಾನು ಜಾಬ್ನ ಎಂಜಾಯ್ ಮಾಡ್ತೇನೆ ಫುಲ್. ಅಷ್ಟು ಸ್ಟ್ರೆಸ್ ಆಕತಿ, ಬಟ್ ಅದಕ್ಕೆ ನಾ ಪ್ರೆಷರ್ ಅನ್ನಂಗಿಲ್ಲ. ಸಾರಿ, ನಂಗೆ ಬರೋಕ್ಕಾಗಲಿಲ್ಲ. ನಾನೇ ಕರಿತಿರಲಿಲ್ಲ, ನಿನ್ನೆ ಡೆಮೋ ಕೊಟ್ಟಿದ್ದೆ ಅಂತ ಕರ್ಕೊಂಡು ಹೋಗಿದ್ದ. ಡೆಮೋ ಇರೋದ್ರಿಂದ ಸುಮ್ಮನೆ ಹೋದ. ಡೆಮೋ ಯಾಕಂದ್ರೆ 2 ತಿಂಗಳಾತ್ರಿ ಕೆಲಸ ಮುಗಿಸ ಬೆನ್ ಹತ್ಬಿಟ್ಟು ಡೆಮೋಗಳು ರಿಕಾರ್ಡ್ ಅಂತಂದು ಹೇಳಿ ನನಗೆ ಟೆನ್ಷನ್ ಆಗತ್ತದ. ಇವ್ರು ಇವತ್ತು 2 ಸ್ಟೋರಿ ಡೆಮೋ ಕೊಡ್ಸಿದೆ ಅಂತಂದ್ರೆ ಸ್ವಲ್ಪ ಸ್ಟೋರಿ ಅಲ್ಲ, ಎಪಿಕ್. ಚಲೋದಾನ ಡಾಕ್ಟ್ರು. ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದು, ಯಾರೋ ಇನ್ಸ್ಟಾಗ್ರಾಮ್ನಾಗ ನಂಗೆ ರೆಕಮೆಂಡ್ ಮಾಡಿದ್ರಿ. ನಂಗೆ ನಿಮ್ಮ ಹೆಸರು ನನಗೆ ಬರವಲ್ತ, ಬಟ್ ಥ್ಯಾಂಕ್ ಯು ಸೋ ಮಚ್. ನನಗೆ ರಿಯಾಕ್ಷನ್ ಭಾಳ ಆಗಿತ್ತು. ವಿದಿನ್ 3 ಡೇಸ್ನಾಗ ನಂಗೆ ರಿಯಾಕ್ಷನ್ ಎಲ್ಲ ಕಡಿಮೆ ಆಯ್ತು. ಆ್ಯಂಡ್ ಡಾಕ್ಟರ್ ಭಾಳ ಚಲೋ ಅದನ್ರಿ, ಫ್ರೆಂಡ್ಲಿ ಇದ್ದಾರೆ. ಸೊ ಥ್ಯಾಂಕ್ ಯು. ನೈಸ್. ತಗೋ, ಟ್ರೀಟ್ಮೆಂಟ್ ಚಂದ ತಗೋ. ಅದನ್ನ ಏನೈತಿ ಅವೇನಿಲ್ಲ ಹೋಗ್ತದ. ಹೆಣ್ಮಕ್ಳ ಬಾಡಿನಾಗ ಹಾರ್ಮೋನಲ್ ಫ್ಲಕ್ಚುಯೇಷನ್ ಆಗತ್ತೇ ಇರ್ತಾವ. ಒನ್ಸ್ ನೀನು ಕನ್ಸೀವ್ ಆಗಿ 2 ಅಥವಾ 3 ಮಕ್ಳು ನಿಂಗೆ ಎಷ್ಟು ಬೇಕಷ್ಟು ಆದಮೇಲೆ ಒಂದು ಬಾಡಿ ಸ್ಟೆಬಿಲಿಟಿ ಅಂತ ಬರ್ತದೆ. ಹಾರ್ಮೋನಲ್ ಫ್ಲಕ್ಚುಯೇಷನ್ ಆಗಂಗಿಲ್ಲ. ನಿನ್ನ ಗರ್ಭಕೋಶ ಅವಾಗ ನಿನ್ನ ಫಂಕ್ಷನಾಲಿಟಿ ಬಂದ್ ಆಗ್ತದೆ. ಅವಾಗ ನಿಂದೆಲ್ಲ ಪೂರ್ತಿ ಎಲ್ಲ ಕ್ಲಿಯರ್ ಆಗ್ತದೆ. ಅಲ್ಲಿವರೆಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಿನ್ಗೆ ಆಗೋದನ್ನ ಒಂದು. ಇನ್ನೊಂದು, ನೀ ಇಂಬ್ಯಾಲೆನ್ಸ್ ಆಗಬಾರ್ದು, ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕಂತಂದ್ರೆ ಫುಡ್ ಇಂಟೇಕ್ ಮಾಡ್ಕೋಬೇಕು. ಎರಡೂ ನಿಂಗೆ ಆಗೋಯ್ತಂತ ಹೇಳಿ ನಿನ್ನ ಮುಖ ಹಂಗೆ ವಿಸಿಬಿಲಿಟಿ ತೋರ್ಸಾಗ್ತದ ಅಂತಂದವ. ಬರ್ರಿ, ಊಟಕ್ಕೆ ಏನೈತೆ ನೋಡುವಂತ. ಬದ್ನಿಕಾಯಿ ಪಲ್ಯ, ರೊಚ್ಚಿ, ಚಟ್ನಿ, ಮೊಸರು, ಅರ್ಧ ಸೌತಿಕಾಯಿ, ಅರ್ಧ ಗಜರೇಶ್ವರ್, ಕೋಡೇಶ್ವರ್. ಸ್ವೀಟ್ ಅಣ್ಣ ಕೊಡು, ಸ್ವಲ್ಪ ಹಾಲು ಹಾಕ್ತಾರೆ. ಹಂಗಾರೆ ಹಿಂಗೆ ಒಣ ಹಾಕಿ ತಿಂತಿ. ಫಸ್ಟ್ ಕ್ಲಾಸ್ ಊಟ ಹಾಕ್ರಿ. ಕಜ್ಜಾಯ ಅಂತ ಬಾಯಿ ಅದಾವ. ಇಂಥವು ತಿಂದು ದಪ್ಪ ಏನು ಮಾಡೋಣ.
ಆಲ್ ರೈಟ್ ನೋಡ್ರಿ, ಇದು ಹಾಕ್ಸ್ ಆಲ್ಮೋಸ್ಟ್ ಐಶ್ವರ್ಯ ಒಂದು 13 ಇಯರ್ಸ್ ಆಗಿರ್ಬೇಕು, 13-14 ಇಯರ್ಸ್. ಇವು ಇಷ್ಟ ಮಣ್ಣು ಏನೋ ಯಾವಾಗ ಹೊಡೆದಿದ್ವು ಏನೋ ಬಿದ್ದು, ಬಟ್ ಅವಾಗಿಂದ ಫುಲ್ ಬಿಸಿನೀರು ಬರ್ತಾವೆ ನೋಡ್ರಿ, ಎಲ್ಲ ಬೆಡ್ರೂಮಿಗೆ ಬರ್ತಾವ. ಮತ್ತು ಇದು ಮಮ್ಮಿ ಹಳೆ ಕಾಲೇಜ್, ಇಲ್ಲೊಂದು ಕಾಲೇಜ್ ಐತೆ ನೋಡ್ರಿ ಸಮಿತಿ. ಇಲ್ಲಿಂದ ಕ್ಲಿಯರ್ ಕಾಣ್ತಾವ ನೋಡ್ರಿ ಗಿಡಗಳು, ಈ ಗಿಡ. ರೈಟ್, ಮಸ್ತ್ ಒಂದು 15 ಮಿನಿಟ್ಸ್ ವಾಕ್ ಮಾಡಿದ್ವಿ ಆ್ಯಂಡ್ ಮೈಂಡ್ ಫುಲ್ ಫ್ರೆಶ್ ಆತ. ಯಾಕಂದ್ರೆ ಮೈಂಡೆಡ್ ಗೇಮ್ಸ್ ವಾಹ್ ಕ್ಯಾ ಬುದ್ಧೇಶ್ವರ. ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕರ ಬರ್ರಿ ಕೇಳೋಣ ಅಂತ, ಯಾವ ಶರ್ಟ್ ಹಾಕೊಳ್ಳೋಣ ಅಂತ. ಯಾವ ಶರ್ಟ್ ಹಾಕೊಳ್ಳೋಣ? ಒಂದು ಹೇಳ್ಬೇಕು, ಹಂಗಂತೆ ವೈಟ್ ಬೇಡ. ಇಲ್ಲಿ ಸೊ ಸ್ನೇಹಿತರೆ ಬರ್ರಿ ಇವತ್ತು ಈ ಕಾಂಬಿನೇಷನ್ ಹಾಕೊಳ್ಳೋಣಂತೆ. ಆ್ಯಂಡ್ ಪಟ ಕಾರು ವಾಶ್ ಮಾಡಿಸ್ಕೊಂಬರ್ಬೇಕು. ಗಂಟೆ 9:40 ಆಗೈತಿ ಈಗ. ಲೆಟ್ಸ್ ಸೇ ಗೋ. ಆಲ್ ರೈಟ್ ಸ್ನೇಹಿತರೆ, ಸೊ ಸೂಪರ್ ಆಗಿ ರೆಡಿ ಆಗೀನಿ. ಸ್ವಲ್ಪ ಶರ್ಟ್ ದೊಡ್ಡದಾಗತ್ತೆ, ಏನು ಕರೆಕ್ಟ್ ಆಗತ್ತೋ ಗೊತ್ತಿಲ್ಲ, ಸ್ವಲ್ಪ ಉದ್ದಾಗತ್ತೆ. ಇನ್ಶರ್ಟ್ ಮಾಡ್ಕೊಂಡು ಕರೆಕ್ಟ್ ಆಗತ್ತೆ, ಬಟ್ ಎಲ್ಲಿಗೆ ಆಫೀಸ್ ಹೋಗೋದು ಬಿಟ್ಟಾಗಿಂದ ಇನ್ಶರ್ಟ್ ಅಂತೂ ಮಾಡೋದು ದೂರಿನ ಮಾತಾಡ್ಬಿಟ್ಟತ್ತೆ. ಈಗ ನೋಡ್ಲಿ ವಿಡಿಯೋ ಮಾಡೋ ಮುಂದೆ. ರೈಟ್ ಸ್ನೇಹಿತರೆ ಬರ್ರಿ. ಸೊ ನೋಡ್ರಿ, ಎಲ್ಲ ಮಸ್ತ್ ಬಾಳೆ ಎಲೆ ಹಾಕೇವಿ. ಇವೆಲ್ಲ ಬಾಳೆ ಎಲೆ ಗಟ್ಟಿ ಆಗ್ಬಿಟ್ಟವ್ರಿ, ಅದಕ್ಕೆ ರೌಂಡ್ ಆಗ್ಯಾವ ಅಂತಾನು. ಏನು ಮಾತಾಡ್ತೀವಣ್ಣ, ಸಾಕು ನಾಲ್ಕು ಸಾಕು. ಮೊಸರು ಬೌಲ್ನೇ ಹಾಕು. ಸೊ ಮಸ್ತ್ ಬರ್ರಿ ತಿನ್ನೋಣ ಅಂತ. ನಮ್ಮ ಲಿಲ್ಲಿ ಬಂದು ಕುಂತದ್ದು ಆಗಲೇ ಇಲ್ಲ. ಗಂಟೆ 10 ಆಗೈತೆ, ಇಷ್ಟಕ್ಕೆ ಮುಗಿಸೋಣಂತ. ಗಂಟೆ 10 ಪಟ ಕಾರ್ನು ವಾಶ್ ಮಾಡಿಸ್ಕೊಂಬರ್ಬೇಕಲ್ಲಪ್ಪ. ಸಫಾರಿ ಭಯಂಕರ ಹೊಲಸಾಗೈತೆ. ಸೊ ಪಟ ವಾಷಿಂಗ್ ಮಾಡ್ಸಕ್ಕೆ ಬಂದಿದ್ವಿ. ಫುಲ್ ಗಾಡಿಗೆ ಚಕ ಆತ್ರಿ. ಅದು ಏನು ಸ್ವಾಮಿ ನೋಡ್ರಿ, ಪೂಜಾ ಮಾಡಿದ್ದು ಈ ಕಲಿ ಇಲ್ಲಿ ಹೋಗ್ವಲ್ತು. ಪೂರ್ತಿ ಗಾಡಿ ತುಂಬ ಹೊರಗೆಲ್ಲ ಕಲಿ ಆಗೈತಿ. ಈಗ ಏನಪ್ಪ ಪೂಜಾರಿ ಇರ್ಲಿ ಅಂದ್ಬಿಟ್ರೆ ನೋಡ್ರೆಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟು ಅದ್ರ ಸಂಬಂಧ ಏನು ಹೇಳ್ಬೇಕು. ಹೊಸ ಗಾಡಿ ಹಿಂಗಾದ್ರೆ ಬೇಜಾರಾಗ. ಗಾಡಿ ತೊಗೊಂಡ್ಮೇಲೆ ಫಸ್ಟ್ ಟೈಮ್ ವಾಷಿಂಗ್ ಆಗಿದ್ದೆ ಆ್ಯಂಡ್ ಖುಷಿ ಆಗತ್ತೆ. ಬಟ್ ಪೂಜಾರಿ ಮಾಡಿದ ಕಲಿ ಯಾವು ಹೋಗೋಲ್ವು, ಒಳಗಿಂದ ಹೋಗೋಲ್ತು ಹೊರಗಿಂದ ಹೋಗೋಲ್ತು. ಏನು ಹಚ್ಚಿ ಪೂಜಾ ಮಾಡ್ಯಾರೋ ದೇವ್ರಿಗೆ ಗೊತ್ತು. ಫೈನಲಿ ಫಸ್ಟ್ ಟೈಮ್ ಮನೆ ಮುಂದೆ ನಿಲ್ಸನ್ ಗಾಡಿ ಹೊರಗೆ. ನಿಲ್ಸಕ್ಕೆ ಹೆದರಿಕೆ, ಇಲ್ಲಿ ಹುಡುಗರು ಭಾಳ ಓಡಾಡದಾರ ರೀ, ಬಂದು ಸ್ಕ್ರ್ಯಾಚ್ ಮಾಡಿ ಹೋಗ್ಬಿಡ್ತಾರೆ. ರೈಟ್ ಸ್ನೇಹಿತರೆ, ಗಂಟೆ 11:45 ಆಗೈತಿ. ಪಟ ಗಾಡಿನೂ ಪಟ ಅಲ್ಲ, ಯಾವಾಗ ಹೋಗಿದ್ದೆ ಹೇಳಿದಿಲ್ಲ, 1.5 ತಾಸ ಹೋಗತ್ತಂತ. ಅವ್ರ ಕಡೆ ಗಾಡಿ ಕೊಟ್ಟು ಬರೋಕ್ಕೂ ಮನ್ಸಾಗೋಲ್ತು ನನಗೆ ಪೂರ್ತಿ. ಇಲ್ಲ ಅಡ್ಡಿಲ್ಲ, ಚಲೋ ಕಾಣತ್ತೆ. ಹಾಂ ಬರ್ತೇನೆ. ಮಸ್ತ್ ಎಲ್ಲ ಗಾಡಿಗಳು ಪೂಜಾ ನೋಡ್ರಿ. ನಿನ್ನೆ ಅಂದ್ರೆ ತೊಳೆದಿಟ್ಟಿದ್ದೆ ನಾನು, ಇಷ್ಟಾಗಲಿ ಧೂಳು ಹಿಡ್ಕೊಳತ್ತೆ. ಆ ಗಾಡಿ ಇವತ್ತು ತೊಳಸ್ಕೊಂಬಂದೆ. ಇದಕ್ಕಿನ್ನು ಲಕ ಅಂತ ಹೊಳಾಗುತ್ತೆ. ಇಲ್ಲಿ ನಡಿ ನೋಡ್ರಿ, ನಮ್ಮ ಇಲ್ಲಿ ಬಂದು ಕುಂತ್ಬಿಟ್ಟೆ ತಿನ್ಕೊಂತ. ಆಲ್ ರೈಟ್ ಸ್ನೇಹಿತರೆ, ಸೊ ವರ್ಕ್ಶಾಪಿಗೆ ಫಸ್ಟ್ ಟೈಮ್ ಹೊಂಟೇವಿ. ಬಟ್ ಪಪ್ಪ ಅನ್ನತ್ತಿದ್ರೆ ಅಲ್ಲಿ ಏನೋ ಮಷಿನರಿ ಎಲ್ಲ ಫ್ಯಾಕ್ಟ್ರಿ ಹೋಗ್ಯಾವಂತ, ಸೊ ಅಲ್ಲಿ ಏನೂ ಜಾಸ್ತಿ ಇಲ್ಲ. ಬಟ್ ನೋಡೋಣ ವಾಟೆವರ್ ಐತಿ, ಅದನ್ನು ಹೋಗಿ ನೋಡಿ ಪೂಜಾ ಮಾಡಿ ನಮಸ್ಕಾರ ಮಾಡಿ ಹೋಗೋಣ. ನೋಡ್ರಿ, ನಮ್ಮ ಅಭಿಲಾಷ್ ಜುಬ್ಬೇಶ್ವರ್ ಹಾಕೊಂಡು ರೆಡಿ ಆಗ್ಯಾನ. ಮೊನ್ನೆ ಅಭಿನ BSc ನೋಡಿದ್ರಂತ ಯಾರೋ ಬಂದು ಯೂಟ್ಯೂಬ್ನಾಗ ಕಮೆಂಟ್ ಹಾಕ್ಯಾರ. BSc ನೋಡಿದ್ರಿ, ಅಭಿನ ಕರಿಕರ್ನ ಭಾರಿ ಹ್ಯಾಂಡ್ಸಮ್ ಕಾಣ್ತಾನ ಅಂತ ಯಾರೋ ಕಮೆಂಟ್ ಹಾಕಿದ್ರು. ನಾ ಮೋಸ್ಟ್ಲಿ ಫ್ಯಾಮಿಲಿನಾಗ ಕಳಿಸಿದ್ನೋ ಮರ್ತನೋ ಗೊತ್ತಿಲ್ಲ, ಹಾಕಿದ್ನ ನೋಡ್ರಿ. ನಿನ್ನ ಲೈವ್ನಾಗ ಹೇಳಿದ್ದೆ, ಡ್ಯೂ ಟು ಸಮ್ ರೀಸನ್ಸ್ ಈ 1-2 ಲಾಗ್ಸ್ ಉಳ್ಕೊಂಡಿದ್ವು, ಬಟ್ ಅಗದಿ ಭಾರಿ ಇದ್ವು. ಸೊ ಶೇರ್ ಮಾಡ್ಕೊಳ್ಬೇಕಂತ ಆಸೆ ಇತ್ತು. ಸೊ ಇವತ್ತಿಂದು ನಾಳೆ ವ್ಲಾಗ್ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಮತ್ತು ಮಂಡೆಯಿಂದ ಕರೆಂಟ್ ವ್ಲಾಗ್ಸ್ ಸ್ಟಾರ್ಟ್ ಆಗ್ತಾವೆ. ಭೂಲೋಕದೊಳಗೆ ಪ್ರಶಾಂತರೆ ಸಾರ್ವರೆಂಬಾಧಾರಗೆ ಪ್ರಶಾಂತರೆ ಬೇಡಿದ ಭಕ್ತರಿಗೊಲಿದು ರಕ್ಷಿಸುವಂತ ಸಾಕ್ಷಾತ್ ಶಿವನನ್ನು ಸಂಭಾವಿರಣ್ಣ
ಬಂದು ಆರುತಿ ಬೆಳಗುವಿನೇ ನಿನಗ ಎನ್ನಯ್ಯ ಹರನೇ. ಫೋಟೋ ನೆಡಾಗಿ ಫೈನಲಿ ರೆಡಿಯಾಗಿ ವರ್ಕ್ಶಾಪಿಗೆ ಹೊಂಟೇವಿ. ಅಭಿನು ಮುಂದೆ ಕುಂತ ಪಪ್ಪ ಮಾಲಿ ತಗೋರಿ ಸ್ನೇಹಿತರೆ. ಸೊ ಫೈನಲಿ ನಮ್ಮ ಫ್ಯಾಕ್ಟ್ರಿಗೆ ಬಂದೇವಿ ನೋಡ್ರಿ. MR ಮಿಸ್ಟರ್ ಇಂಜಿನಿಯರ್ಸ್ ಅಲ್ಲ ಅದು ಡಾಕ್ಟರ್ಗಳು ಆದಂಗೆ ಆತಿದ್ದು ಮಿಸ್ಟರ್ ಇಂಜಿನಿಯರ್ಸ್. ಮಿಸ್ಟರ್ ಅಂದ್ರೆ ಎಮ್ ಅಂದ್ರೆ ಮಹಾಂತೇಶ, ಆರ್ ಅಂದ್ರೆ ರುದ್ರಗೌಡ, ಮಹಾಂತೇಶ್ ರುದ್ರಗೌಡ ಇಂಜಿನಿಯರ್ಸ್. ಸೊ ಗೈಸ್ ದಿಸ್ ಇಸ್ ಅವರ್ ಫ್ಯಾಕ್ಟ್ರೇಶ್ವರ್. ಆಯ್ತು ಅನ್ಕೊಂಡಿರ್ಲಿ ನಾನು ಬೀಳ್ತಿದ್ರೆ ಹಂಗೆ ಯಾಕೆ ಮಾಡತ್ತಾರ ಅಪ್ಪಾರ. ನೀನು ಫಸ್ಟ್ ಟೈಮ್ ಬಂದಿನವೇ ನಾ ಬಂದಿದ್ದೆ ಪೂಜಾಕ್ಕೆ, ಬಂದಿ ಅವರಿಂದ ಬಂದಿದ್ದೆ ಡೈರೆಕ್ಟ್ ಕಾರ್ ತಗೊಂಡ್ ಹೇಳಿದ್ದೆ. ಮಚ್ಚಿಕಾಗ್ಬಿಟ್ಟಿದ್ರ ಪಪ್ಪ ಯಾರು. ಸೊ ದಿಸ್ ಇಸ್ ಅವರ್ ಫ್ಯಾಕ್ಟ್ರೇಶ್ವರ್. ಲಕ್ಷ್ಮೀ ಪುಟ್ಟಿ ಅವರಿಗೆ ಬಹುಪರ ಹಂಗ ಇದು ನೋಡ್ರಿ MR ಇಂಜಿನಿಯರ್ಸ್, ನಮ್ಮ ಅಪ್ಪಾರ ಹೊಸ ವೆಂಚರ್ ಇದು. ತಗೊಂಡು ಡಿಕ್ಕಿ ತೆಗ್ದಿಲ್ಲ ಐಶ್ವರ್ಯ, ಡಿಕ್ಕಿ ತೆಗ್ದಿಲ್ಲ. ಡಿಕ್ಕಿ ಒಳಗಡೆ ಒಂದು ಚೀಲ ಇದೆ ಅಂತೆ. ಯಾವ್ದು ಹಳದಿದೆ? ಬಂದ್ ಮಾಡ್ರಿ ಅಪ್ಪ. ಮಷಿನರಿ ಇದ್ದು ಇಲ್ಲೇ ಇದಕ್ಕೆ ಹೋಗ್ಯಾವ, ಫ್ಯಾಕ್ಟ್ರಿಗೆ ಹೋಗ್ಯಾವ. ಇಲ್ಲೂ ಅದಾವ ಅಂದ್ರೆ ಎಲ್ಲ ಒಂದು ಆರ್ಡ್ರ್ ಬಂದಾಗ ಫ್ಯಾಕ್ಟ್ರಿಗೆ ಒಯ್ಬೇಕಾಗತ್ತೆ ಅವನ್ನೆಲ್ಲ. ಇಲ್ಲೇ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಅದಾವ. ಆ್ಯಂಡ್ ನೋಡಿಲ್ಲ ರಿಸೆಪ್ಷನ್. ಸೊ ಪೂಜೆ ತಯಾರಿ ನಡೆದತ್ತೆಲ್ಲ. ಇಲ್ಲೇ ಮಾಡಿದ್ರೆ ಚೆನ್ನಾಗಿತ್ತು. ಆ್ಯಂಡ್ ಕುರ್ಚದಾಗ ಡಿಚಲ್ಲ ಕಲ್ಲ ಯಾವಾಗ ಹಾಡ್ತಿದ್ನಲ್ಲ ಎಲ್ಲರೂ ಕೂಡ ಮಚ್ಚಲ್ಲ ಮಂಗಳಾರತೇನ್ರಿ ಒಂದು ವಚನ ಹಾಡ್ತಿದ್ದೆ. ಅದ ಒಂದ ಬರತ್ತ ನನಗೆ. ಯಾರು ಚಾಲೋ ಮಾಡಿದ್ರ ಅದನ್ನ ಅದನ್ನ ಚಲೋ ಮಾಡ್ಬಿಡ. ಅವು ಇವು ಪರ್ವಾಳ ಕಾಗೆ 1 2 3 ಮೃಗಗಳಿಗೆ ಹಂಚಿದೊಡೆಯಂತ ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದೊಳವರಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೋರೆಗಳಿಗಂಜಿದೊಡೆಯಂತಯ್ಯ. ನೆರೆ ತೋರೆಗಳಿಗಂಜಿದೊಡೆಯಂತಯ್ಯ. ನೆರೆ ತೋರೆಗಳಿಗಂಜಿದೊಡೆ ಎಂತಯ್ಯ. ಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆಯ ಮಾಡಿ. ನಮಃ ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರೂ ಒಳ್ಳೆಯದಾಗಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ನಮಃ ಶಿವಾಯ. ಹರ ಹರ ಫೋಟೋ ಸೆಷನ್ ನಡೆದತ್ತೀಗ ಇಲ್ಲೇ. ಆ್ಯಂಡ್ ಹೋಗ್ರಿ ಅಭಿ ಹೋಗಿ ಲಘು ಪಟ ಹೋಗ್ಬೇಕ. ಏನು ಏನೋ ಅಂದ್ರೆ ಸಿಗ್ಗಾಮಜ್ಜ ಅಂತ. ಶಿಗ್ಗಾಮಜ್ಜನು ಸ್ಮೈಲ್ ಕಣ್ಣು ಸ್ವಲ್ಪ ತೆಗಿರಿ ಸರ, ಕಣ್ಣು ಇದು ಮಾಡ್ತಾರೆ, ಕಣ್ಣು ಹಿಂಗೆ ಕಿಸ್ತು ಬಿಡೋರು ಹಿಂಗೆ. ಆ ಶಿಗ್ಗಾಮ ಸಿಟ್ಟು ಬರ್ತಾರೆ, ಕಣ್ಣು ಯಾಕೆ ಕಿಸ್ತೀವಿ ಅನ್ನಕ್ಕೆ. ಐಶ್ವರ್ಯ ಹೆಂಗೆ ಮಾಡ್ತಾ ಗೊತ್ತಾನೆ ಹಿಂಗಂತ. ಆಮೇಲೆ ನಂಗೆ ಒಂದು ನೆನಪೈತೆ ಒಂದು ಯಾವುದೋ ಒಂದು ಫೋಟೋ ನಮ್ಮ ಸಿಗ್ಗಾವಂತ ನಿಂತಾರ ಸ್ವಲ್ಪ ಹಿಂಗೆ ಸ್ಟ್ರೇಟ್ ಏನಿಲ್ರಿ ಅಂದ್ಮೇಲೆ ಸಿಗ್ಗಾವಂತ ಕೈ ನಿಂತ್ಕೊಂಡೆ ನಿಂತ್ಬಿಟ್ರೆ ನೀವು ಅದನ್ನ ಫೋಟೋ ತಗೋಬೇಕು. ಪಾಂಡ್ರಿ ಅಂದ್ರೆ ಹೋಯ್ತಲ್ಲ. ಪಾಂಡ್ರ ಇನ್ನೇನ ಮಷಿನ್ಗಳು. ಇಲ್ವಾ ಇನ್ನು ಹುಲ್ಲಿಂದ ಇಷ್ಟು ದೊಡ್ಡದೈತದ. ಸೊ ಇಲ್ಲೆಲ್ಲ ವರ್ಕರ್ಸ್ಗೆ
ಯಾರ್ಯಾರು ಬಂದಿರ್ತಾರಲ್ಲ ಎಲ್ಲ ಇದನ್ನ ಬಂತಡಿ. ಅವೆಲ್ಲ ನೋಡ ಕಡೆ ನೋಡ್ರಿ. ಸೊ ಫ್ಯಾಕ್ಟ್ರಿಯಿಂದ ಇವಾಗ ಫ್ಯಾಕ್ಟ್ರಿಯಲ್ಲಿ ವರ್ಕ್ಶಾಪ್ ಏನಂತೀರನ್ರಿ, ಮನೆಗೆ ಹೊಂಟೇವೆ. ವರ್ಕ್ಶಾಪ್ ಅಂತಾರಂತ, ಫ್ಯಾಕ್ಟ್ರಿ ಅಂತಾರಂತ.